ಲಾರ್ಡ್ ಎಂದು ಕಿರುಚಿಕೊಳ್ಳುತ್ತೇನೆಂದುಕೊಂಡಿರಬೇಕು. ಇಡೀ ನ್ಯಾಯಾಲಯ ನನ್ನನ್ನೇ ನೋಡುತ್ತಿತ್ತು. ಎಂಥವರಾದರೂ ಹಾಗೆ ನ್ಯಾಯ ನಿರ್ಣಯವಾಗಲಿರುವ ನಿಮಿಷದಲ್ಲಿ ತರತರನೇ ನಡುಗಿ ಕ್ಷಮೆ ಯಾಚಿಸುತ್ತಾರೆ. ನಾನು ನಿರಪರಾಧಿ ಯುವರ್ ಆನರ್, ನನ್ನನ್ನು ಬಿಟ್ಟು ಬಿಡಿ ಎಂದು ಗೋಗರೆಯುತ್ತಾರೆ. ನ್ಯಾಯಾಧೀಶರಾದ ತಂಬತ್ ಕೂಡ ನನ್ನಿಂದ ಅದನ್ನೇ ಅಪೇಕ್ಷಿಸಿದ್ದರು. ನಾನು ಅವರ ಮುಖವನ್ನೇ ದಿಟ್ಟಿಸಿ ನೋಡಿದೆ. ಅವರಾಗಲೇ ನನಗೆ ಶಿಕ್ಷೆ ನೀಡಲು ನಿರ್ಧರಿಸಿಯಾಗಿದೆ. ಇನ್ನು ಕೇಳಿಕೊಂಡು ಕಣ್ಣೀರಿಟ್ಟು ಕ್ಷಮೆ ಯಾಚಿಸಿ ಪ್ರಯೋಜನವಿಲ್ಲ. ಏನಿಲ್ಲವೆಂದರೂ ಜೀವಾವಧಿ ಶಿಕ್ಷೆ ಹಾಕುತ್ತಾರೆ. ಯಾರಿಗೆ ಗೊತ್ತು, ನೇಣಿಗೆ ಹಾಕಿದರೆ ನಾನು ಮಾಡಬಹುದಾದ್ದು ಇನ್ನೇನೂ ಇಲ್ಲ. ಅವರ ನಿರ್ಧಾರ ನನ್ನ ವಿರುದ್ಧ ನಿಂತಾಗಿದೆ. ಮಹಾಸ್ವಾಮಿ ಅಂದೆ. ತಟ್ಟನೆ ತಲೆ ಎತ್ತಿದರು ತಂಬದ್. ನೀವು ಈಗಾಗಲೇ ನನಗೆ ಶಿಕ್ಷೆ ಕೊಡಲು ನಿರ್ಧರಿಸಿದ್ದೀರಿ. ಈ ಕೊಲೆ ಪ್ರಕರಣದಲ್ಲಿನ ಬಲಹೀನ ಸಾಕ್ಷ್ಯಗಳನ್ನಾಗಲಿ ಕೊಲೆ ಆರೋಪ ಹೊತ್ತಿರುವ ನನಗೆ ದೊರಕಬೇಕಾದ ಸಹಜ ನ್ಯಾಯವನ್ನಾಗಲಿ ನೀವು ಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ. ಶಿಕ್ಷೆ ಕೊಡುತ್ತೇನೆ ಅನ್ನುತ್ತಿದ್ದೀರಿ. ಕೊಡಿ, ನಿಮ್ಮ ತೀರ್ಮಾನವನ್ನು ಪ್ರತಿಭಟಿಸುತ್ತಾ ನಾನು ಮರಣದಂಡನೆಯನ್ನು ಕೊಡಿ ಎಂದು ಕೇಳುತ್ತಿದ್ದೇನೆ. ಯುವರ್ ಆನರ್, ನನಗೆ ಮರಣದಂಡನೆ ಕೊಡಿ ಎಂದು ಕಿರುಚಿಬಿಟ್ಟೆ. ಇಡೀ ಕೋರ್ಟೆಂಬ ಕೋರ್ಟು ನಿಶ್ಶಬ್ದವಾಗಿ ಹೋಯಿತು. ಏನನ್ನೋ ಹೇಳಲು ಎದ್ದು ನಿಂತ ಸರ್ಕಾರಿ ವಕೀಲ ನನ್ನ ಮಾತು ಕೇಳಿ ಎಂದು ತೊದಲಿ ಸುಮ್ಮನೆ ಕುಳಿತು ಬಿಟ್ಟ. ನ್ಯಾಯಾಧೀಶ ತಂಬದರ ಮುಖದಲ್ಲಿ ಆಶ್ಚರ್ಯದ ತೂಫಾನು ತೆರೆದುಕೊಂಡಿತ್ತು. ಇನ್ನೊಂದು ಅವಕಾಶ ಕೊಡ್ತೀನಿ ಹೇಳುವಂದರು. ನನಗೆ ಮರಣದಂಡನೆ ಕೊಡಿ. ಮತ್ತೆ ಕೇಳಿದೆ. ಆರೋಪಿಯು ಮಾಡಿರುವ ಹತ್ಯೆಗೆ ಮರಣದಂಡನೆಯು ಒಂದು ಶಿಕ್ಷೆಯಾಗಬಹುದಾದರೂ ಇದು ಅಪರೂಪದ ಪ್ರಕರಣಗಳ ಪೈಕಿಯೇ ಅಪರೂಪದ ಪ್ರಕರಣವಾಗಿಲ್ಲ. ಅಲ್ಲದೆ ಆರೋಪಿ ಇನ್ನೂ ಚಿಕ್ಕವನು. ಆದ್ದರಿಂದ ಈತನಿಗೆ ನಾನು ಜೀವಾವಧಿ ಶಿಕ್ಷೆ ಹಾಗೂ ದರೋಡೆ ಮಾಡಿದುದಕ್ಕಾಗಿ 5 ವರ್ಷ ಕಠಿಣ ಶಿಕ್ಷೆಯನ್ನು ವಿಧಿಸುತ್ತಿದ್ದೇನೆ ಎಂದು ಘೋಷಿಸಿದರು ನ್ಯಾಯಾಧೀಶ ತಂಬದ್. ಮತ್ತೊಮ್ಮೆ ನನ್ನ ಮುಖ ನೋಡಿದರು. ನಾನು ನಗುತ್ತಿದ್ದೆ. ನ್ಯಾಯಾಲಯದಿಂದ ಈಚೆಗೆ ಬಂದ ಕೂಡಲೇ ಚಿಕ್ಕಮಗಳೂರಿನ ಪತ್ರಕರ್ತರು ನನ್ನನ್ನು ಮುತ್ತಿಕೊಂಡರು. ಅದೇಕೆ ಮರಣದಂಡನೆ ಕೇಳಿದಿರಿ? ಒಬ್ಬ ಪತ್ರಕರ್ತ ಕೇಳಿದ. ನನ್ನನ್ನು ನೇಣಿಗೆ ಹಾಕುವ ಹಗ್ಗವಿನ್ನೂ ಸಿದ್ಧವಾಗಿಲ್ಲ ಅಂದೆ. ಈಗ ಜೀವಾವಧಿ ಶಿಕ್ಷೆಯಾಯಿತಲ್ಲ ಎಂದು ಮತ್ತೊಬ್ಬ ಕೇಳಿದ. ನನ್ನನ್ನು ಬಂಧಿಸಿಡೋ ಜೈಲು ಈ ದೇಶದಲ್ಲೇ ಇಲ್ಲ. ನಾನೆಲ್ಲಿ ಉಳಿತೀನಿ ಜೈಲಲ್ಲಿ ಅಂದುಬಿಟ್ಟೆ. ಮೊಟ್ಟ ಮೊದಲನೆಯ ಬಾರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲ್ಪಟ್ಟ ಕೈದಿಯಾಗಿ ನಾನು ಮೈಸೂರಿಗೆ ಹಿಂತಿರುಗಿದೆ. ಗೋರಿಯಾಳದಲ್ಲಿ ರಶೀದ್ ಸಮಾಧಾನದ ನಿಟ್ಟುಸಿರು ಬಿಟ್ಟಿರಬೇಕು. ಅತ್ತ ಮಂಗಳೂರು ಕೋರ್ಟಿನಲ್ಲಿ ನೀಲಯ್ಯ ದೇವಾಡಿಗನ ಕೊಲೆಯ ಕೇಸು ಆಕಳಿಸುತ್ತಾ ಎದ್ದು ಕುಳಿತಿತ್ತು. ಹಾಗೆ ನ್ಯಾಯಮೂರ್ತಿ ತಂಬದ್ರವರು ಕಾರು ಕದ್ದುದಕ್ಕೆ 5 ವರ್ಷಗಳ ಕಠಿಣ ಶಿಕ್ಷೆಯನ್ನು, ಕಾರಿನ ಡ್ರೈವರ್ ರಶೀದ್ನನ್ನು ಕೊಂದದ್ದಕ್ಕೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತಾ ತಮ್ಮ ನಿರ್ಣಯ ಓದಿ ಹೇಳುತ್ತಿದ್ದಾಗ ನನ್ನ ಕಣ್ಣೆದುರಿಗೆ 6 ವರ್ಷಗಳ ಹಿಂದೆ ಮಸುಕು ಕತ್ತಲೆಯಲ್ಲಿ ನನ್ನಿಂದ ಭಯಾನಕವಾದ ಇರಿತಕ್ಕೆ ಒಳಗಾಗಿ ನೆತ್ತಿಯಿಂದ ಚೆಮ್ಮತೊಡಗಿದ್ದ ರಕ್ತದ ಕಾರಂಜಿಯ ಸಮೇತ ಕಾರಿನಿಂದ ನೆಲಕ್ಕಿಳಿದ ರಶೀದ್ನ ಚಿತ್ರ ಕದಲಾಡುತ್ತಿತ್ತು. ಮೊಟ್ಟ ಮೊದಲ ಗೇಟು ತಲೆಗೆ ಚುಚ್ಚಿದೆ. ಪ್ರಾಣ ಉಳಿಸಿಕೊಳ್ಳುವ ಕಡೆಗೆ ಪ್ರಯತ್ನವಾಗಿ ಅವನು ಕಾರಿನಿಂದ ಕೆಳಕ್ಕೆ ಇಳಿದಿದ್ದ. ಅಲ್ಲಿಗೂ ಬೆನ್ನು ಬಿಡದೆ ಕಾರಿನಿಂದ ನಾನು ಕೆಳಕ್ಕಿಳಿದು ರಶೀದ್ನ ಎದೆಗೆ ಬಲವಾಗಿ ಚುಚ್ಚಿದೆ. ಬಹುಶಃ ಆ 2ನೇ ಇರಿತಕ್ಕೆ ರಶೀದ್ ಸತ್ತು ಹೋಗಿದ್ದ. ತರತರನೇ ನಡುಗುತ್ತಾ ನಿಂತಿದ್ದ ಸವಿತಾಳನ್ನು ಕೈ ಹಿಡಿದು ಕಾರಿನೊಳಕ್ಕೆ ಹಾಕಿಕೊಂಡು ಗಾಡಿ ಓಡಿಸಿಬಿಟ್ಟಿದ್ದೆ. ಕೊಂಚ ದೂರ ಹೋಗಿ ಅದೇ ದಾರಿಯಲ್ಲಿ ರಿವರ್ಸ್ ತೆಗೆದುಕೊಂಡು ವಾಪಸ್ಸು ಬರುತ್ತಿದ್ದಾಗ ರಸ್ತೆಯ ಮೇಲೆ ಬಿದ್ದ ರಶೀದ್ನನ್ನು ಕೊನೆಯ ಬಾರಿಗೆಂಬಂತೆ ನೋಡಿದ್ದೆ.
ಪ್ರಾಣವಿರಲಿಲ್ಲ. ಕಟಕಟೆಯಿಂದ ಹೊರಬಿದ್ದು ಕೋರ್ಟಿನ ಅಂಗಳದಲ್ಲಿ ನಾನು ಪತ್ರಕರ್ತರೊಂದಿಗೆ ನಿಂತು ಮಾತಾಡುತ್ತಿರುವಾಗ ನ್ಯಾಯಾಧೀಶ್ ತಂಬತ್ರವರು ನನ್ನ ಜೈಲು ಶಿಕ್ಷೆಯ ಕಮಿಟಲ್ ವಾರೆಂಟ್ ಸಹಿ ಹಾಕುತ್ತಿದ್ದರು. ಶಿಕ್ಷೆಗೊಳಗಾದ ಪ್ರತಿ ಕೈದಿಯ ಹೆಸರಿನಲ್ಲೂ ಒಂದು ಕಮಿಟಲ್ ವಾರೆಂಟ್ ಹೊರಡಿಸಲಾಗುತ್ತದೆ. ಅದರಲ್ಲಿ ಕೈದಿಯ ಹೆಸರು, ವಿಳಾಸ, ಅವನ ಎತ್ತರ, ತೂಕ, ನೋಡಿದ ತಕ್ಷಣ ಗುರುತಿಸುವಂತಹ ದೇಹದ ಮೇಲಿನ 2 ಮಚ್ಚೆಯ ಗುರುತುಗಳು, ಅವನಿಗೆ ಜೈಲಿನಲ್ಲಿ ಕೊಡಬಹುದಾದ ಊಟ ಇತ್ಯಾದಿಗಳನ್ನೆಲ್ಲ ಬರೆದಿರುತ್ತಾರೆ. ಇಂಥ ಕೈದಿಯನ್ನು ಇಂಥದ್ದೇ ಜೈಲಿನಲ್ಲೇ ಇಡಬೇಕೆಂದು ಆಜ್ಞಾಪಿಸಿರುತ್ತಾರೆ. ಆ ದಿನಗಳಲ್ಲಿ, ಅಂದರೆ 1985ರಲ್ಲಿ ಜೀವಾವಧಿ ಶಿಕ್ಷೆ ವಿಧಿಸಲಾದ ಕೈದಿಗಳನ್ನು ಚಿಕ್ಕಮಗಳೂರು, ಹಾಸನ, ಮಂಡ್ಯ, ಮಡಿಕೇರಿ ಮತ್ತು ಮಂಗಳೂರಿನ ನ್ಯಾಯಾಧೀಶರು ಮೈಸೂರು ಸೆಂಟ್ರಲ್ ಜೈಲಿಗೆ ಕಳಿಸುತ್ತಿದ್ದರು. ಜೀವಾವಧಿ ಶಿಕ್ಷೆಗೊಳಗಾದವರನ್ನು ಸೆಂಟ್ರಲ್ ಜೈಲಿನಲ್ಲದೆ ಬೇರೆ ಕಡೆಗೆ ಇಡುವಂತೆಯೇ ಇರಲಿಲ್ಲ, ಅದರಲ್ಲೂ ನನ್ನಂತಹ ಎಸ್ಕೇಪ್ ಮಾಸ್ಟರನ್ನು. ಈಗ ಜೀವಾವಧಿ ಶಿಕ್ಷೆ ಬಿತ್ತಲ್ಲ, ಮುಂದೇನು ಮಾಡುತ್ತೀರಿ ಎಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ನನ್ನನ್ನು 14 ವರ್ಷ ತಡೆದಿಡುವ ಜೈಲು ಈ ದೇಶದಲ್ಲೇ ಇಲ್ಲ ಎಂಬ ಉತ್ತರ ಕೊಟ್ಟು ಗೋಳ ಹಾಕಿದ ಪೊಲೀಸರ ಜೊತೆಗೆ ಚಿಕ್ಕಮಗಳೂರಿನಿಂದ ಹೊರಟು ಮೈಸೂರಿಗೆ ಬಂದು ಬಿಟ್ಟಿದ್ದೆ. ನ್ಯಾಯಾಲಯ ಆವರಣದಿಂದ ಹೊರಬೀಳುವ ಕಡೆಯ ನಿಮಿಷದ ತನಕ ನನ್ನ ಅಣ್ಣ ಅಲ್ಲೆಲ್ಲಾದರೂ ಕಣ್ಣಿಗೆ ಬೀಳುತ್ತಾನೇನೋ ಎಂದು ಹುಡುಕುತ್ತಿದ್ದೆ. ಅಣ್ಣ ಅಲ್ಲಿರಲಿಲ್ಲ. ನಾನು ಮೈಸೂರು ಜೈಲಿನ ಬಾಗಿಲು ತಲುಪುವ ಹೊತ್ತಿಗೆ ರಾತ್ರಿ 11 ಗಂಟೆಯಾಗಿತ್ತು. ಸಾಮಾನ್ಯವಾಗಿ ಜೈಲುಗಳಲ್ಲಿ ಬೇಗ ರಾತ್ರಿಯಾಗುತ್ತದೆ. ಸಾಯಂಕಾಲವಾದ ಕೂಡಲೇ ಕೈದಿಗಳನ್ನು ಕೂಡಿ ಹಾಕಿಬಿಡುತ್ತಾರೆ. ಪೂರ್ತಿ ಕತ್ತಲಾದ ಮೇಲೆ ಅಲ್ಲಿಗೆ ಕನಸುಗಳು ಕಾಲಿಡುವುದಿಲ್ಲ. ಇಷ್ಟಕ್ಕೂ 14 ವರ್ಷಗಳ ಅಖಂಡ ಶಿಕ್ಷೆಗೆ ಗುರಿಯಾಗಿ ಬಂದವನಿಗೆ ಕನಸುಗಳಾದರೂ ಎಲ್ಲಿದ್ದಾವು? ಜೈಲ್ ಗೇಟಿನಲ್ಲಿ ಕಾವಲಿದ್ದವರ ಅಪ್ಪಣೆಯ ಮೇರೆಗೆ ನಿಧಾನವಾಗಿ ನನ್ನ ಬಟ್ಟೆಗಳನ್ನು ಬಿಚ್ಚತೊಡಗಿದೆ. ಉಡುಪಿ ಜೈಲಿಂದ ಎಸ್ಕೇಪ್ ಆದ ನಂತರ ಜೈಲು ಸಿಬ್ಬಂದಿಯವರ್ಯಾರೂ ನನ್ನನ್ನು ನಂಬುತ್ತಲೇ ಇರಲಿಲ್ಲ. ಬಟ್ಟೆ ಬಿಚ್ಚುವುದೆಂದರೆ ಬರೀ ಪ್ಯಾಂಟು ಶರ್ಟು ಬಿಚ್ಚಿ ತೋರಿಸುವುದಲ್ಲ. ಜೈಲ್ ಗೇಟಿನಲ್ಲಿ ಕಾವಲಿನವರೆಲ್ಲರ ಮುಂದೆ ನಾನು ಉದ್ದಕ್ಕೆ ನಗ್ನವಾಗಿ ನಿಲ್ಲಬೇಕು. ಅವರ ಪೈಕಿ ಯಾವನಾದರೊಬ್ಬ ನನ್ನ ದೇಹದ ಸಂಧಿ ಗೊಂದಿಗಳನ್ನೂ ಬಿಡದೆ ಸರ್ಚ್ ಮಾಡಬೇಕು. ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿ ಬಿಟ್ಟಿತ್ತು. ಕೆಲವೊಮ್ಮೆ ಬಾಯಿ ತೆಗೆಸಿ ಬಾಯೊಳಕ್ಕೆ ಬೆರಳು ಹಾಕಿ ಒಳಗೇನಾದರೂ ಇದೆಯೇ ಎಂದು ತಿರುಗಿಸಿ ಕೂಡ ನೋಡಿಬಿಡುತ್ತಿದ್ದರು. ಏಕೆಂದರೆ 100 ರೂಪಾಯಿಯ ನೋಟೊಂದನ್ನು ಸಣ್ಣಗೆ ಮಡಚಿ ಬಿಲ್ಲಿನಂತೆ ಬಾಗಿಸಿ ನಾಲಗೆಯ ಮೇಲಿನ ಬಾಯಿ ಅಂಗಳದ ಮೇಲ್ಭಾಗಕ್ಕೆ ಯಾರಿಗೂ ಗೊತ್ತಾಗದಷ್ಟು ಮಟ್ಟಸವಾಗಿ ಫಿಕ್ಸ್ ಮಾಡಿಕೊಂಡು ಬಿಟ್ಟಿರುತ್ತಿದ್ದೆ. ಜೈಲಿನೊಳಕ್ಕೆ ಹಣ ತರುವುದು ಅಪರಾಧ, ಗಾಂಜಾ ತರುವುದು ಮತ್ತೂ ದೊಡ್ಡ ಅಪರಾಧ. ಆದರೆ ನಾನು ಉಡುಪಿಯ ಎಸ್ಕೇಪ್ ನಂತರ 2 ಕೊಂಡೊಯ್ದಿದ್ದೇನೆ. ಅಷ್ಟೇ ಅಲ್ಲ, 2ನೇ ಸಲ ಗರಗಸವನ್ನೂ ಕೊಂಡೊಯ್ದಿದ್ದೇನೆ. ಪೊಲೀಸರನ್ನು ಯಾಮಾರಿಸುವುದು ನನ್ನ ಪಾಲಿಗೆ ವಿದ್ಯೆಯಲ್ಲ, ಅದು ಅಭ್ಯಾಸ. ಆದರೆ ಅವತ್ತು ಮಾತ್ರ ಅದ್ಯಾವುದನ್ನೂ ಯೋಚಿಸದೆ ತೆಪ್ಪಗೆ ನಿಂತು ಸರ್ಚ್ ಮಾಡಿಸಿಕೊಂಡೆ. ರಾತ್ರಿ ಜೈಲಿನೊಳಗೆ ಮತ್ತಷ್ಟು ಗಾಢವಾಗಿತ್ತು. ಹೆಪ್ಪು ಗಟ್ಟಿದ ದುಃಖದಂತೆ ಕತ್ತಲು ಎಲ್ಲವನ್ನೂ ಆಕ್ರಮಿಸಿಕೊಂಡಿತ್ತು. ಜೈಲ್ ಪೊಲೀಸನೊಬ್ಬ ಯಥಾಪ್ರಕಾರದ ಒಬ್ಬಂಟಿ ಸೆಲ್ನೊಳಗೆ ಕೂಡಿ ಹಾಕಲೆಂದು ನನ್ನನ್ನು ಕರೆದುಕೊಂಡು ಮುಂದೆ ನಡೆಯತೊಡಗಿದ. ಇವತ್ತಿನ ಮಟ್ಟಿಗೆ ಆ ಸೆಲ್ನಲ್ಲಿ ಏಕಾಂಗಿಯಾಗಿ ಮಲಗಬೇಕು. ಇವತ್ತೇ ಕೊನೆ. ಪಕ್ಕದ ಸೆಲ್ನಲ್ಲಿ ಈಗ ಮಂಜನೂ ಇರಲಿಲ್ಲ. ಅವನೀಗ ಕೇವಲ ನನ್ನ ಗೆಳೆಯನಾಗಿ ಉಳಿದಿರಲಿಲ್ಲ, ಅವನ ಸರ್ಕಲ್ಲೇ ಬದಲಾಗಿ ಹೋಗಿತ್ತು. ಜಯರಾಜನ ಶಿಷ್ಯನಾಗಿದ್ದ. ಅವನ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಡುತ್ತಿದ್ದ. ಮೊದಲಿಂದಲೂ ಅಷ್ಟೇ,
ಮಂಜ ನನ್ನಂತೆ ಏಕಾಂಗಿಯಲ್ಲ. ಅವನಿಗೆ ಜೊತೆಗೆ ಯಾರಾದರೂ ಬೇಕು. ಅವನದೇ ಆದ ಸ್ವತಂತ್ರ ವ್ಯಕ್ತಿತ್ವ ಇರುವವನಲ್ಲ. ನನಗೆ ಬಿದ್ದ ಹಾಗೆ 14 ವರ್ಷದ ಶಿಕ್ಷೆ ಬಿದ್ದರೆ ಬಹುಶಃ ಮಂಜ ಕೊಂಚವೂ ತಲೆ ಕೆಡಿಸಿಕೊಳ್ಳಲಾರ. ಜೊತೆಗಿರುವ ಗೆಳೆಯ ಇದ್ದು ಬಿಡೋಣ ಅಂದರೆ 14 ಏನು 24 ವರ್ಷ ಬೇಕಾದರೂ ಜೈಲಿನಲ್ಲಿದ್ದು ಬಿಡುತ್ತಾನೆ ಮಂಜ. ಅದೇ ಗೆಳೆಯ ನಡುರಾತ್ರಿಯಲ್ಲಿ ಎಬ್ಬಿಸಿ ಜೈಲಿನ ಗೋಡೆ ಹಾರೋಣವೆಂದರೆ ಪ್ರಾಣ ಹೋದಿತೆಂಬ ಭಯವೂ ಇಲ್ಲದೆ ತಕ್ಷಣ ರೆಡಿಯಾಗಿ ಬಿಡುತ್ತಾನೆ. ಮಂಜ ಈಸ್ ಅ ಶ್ಯಾಡೋ. ನನಗೆ ಜೀವಾವಧಿ ಶಿಕ್ಷೆ ಆಯಿತೆಂದು ಗೊತ್ತಾದರೆ ಅವನು ರಿಯಾಕ್ಟ್ ಕೂಡ ಮಾಡದೆ ಹೌದಾ ಅಂದುಬಿಟ್ಟ ಮಗ್ಗಲು ಬದಲಿಸಿ ಮಲಗಿಬಿಡುತ್ತಾನೆ. ಇದೆಲ್ಲ ಮಾನಸಿಕ ಯಾತನೆ ನನಗೆ ಒಬ್ಬನಿಗೆ ಅಂದುಕೊಂಡು ನನ್ನ ಒಬ್ಬಂಟಿ ಸೆಲ್ನೆಡೆಗೆ ನಡೆಯತೊಡಗಿದೆ. ಕಾರಿಡಾರಿನಲ್ಲಿ ಕತ್ತಲು ಹರಡಿಕೊಂಡಿತ್ತು. ಬ್ಯಾರಕ್ಗಳಲ್ಲಿ ಯಾರೂ ಎಚ್ಚರವಾಗಿರಲಿಲ್ಲ. ನನ್ನ ಮುಂದೆ ನಡೆಯುತ್ತಿದ್ದ ಪೊಲೀಸನ ಬೂಟು ಮಾತ್ರ ಲಯಬದ್ಧವಾಗಿ ಸದ್ದು ಮಾಡುತ್ತಿತ್ತು. ಹಾಗೆ ನಾನು ಬ್ಯಾರಕ್ಗಳನ್ನು ಹಾಯ್ದು ಇನ್ನೇನು ನನ್ನ ಸೆಲ್ನೆಡೆಗೆ ತಿರುಗಬೇಕು ಎಂಬಷ್ಟರಲ್ಲಿ ಏನಾಯ್ತು ರವಿ ಕೇಸು? ಇದ್ದಕ್ಕಿದ್ದಂತೆ ಕೇಳಿ ಬಂತು ಮಂಜನ ದನಿ. ಆಶ್ಚರ್ಯದಿಂದ ತಿರುಗಿ ನೋಡಿದೆ. ನನ್ನ ಬ್ಯಾರಕ್ನ ಸರಳುಗಳನ್ನು ಹಿಡಿದುಕೊಂಡು ನಿಂತಿದ್ದ ಮಂಜನ ಕಣ್ಣುಗಳಲ್ಲಿ ಕಕ್ಕೊಲ್ಲಾತಿಯ ಧಾವಂತದ ಕಳವಳದ ಸಮುದ್ರವೇ ಇತ್ತು. ಅವನು ಅಷ್ಟು ಹೊತ್ತಿನ ತನಕ ತನ್ನ ಪ್ರಿಯವಾದ ನಿದ್ದೆಯನ್ನು ಕೊಂದುಕೊಂಡು ನನಗಾಗಿ ಕಾಯುತ್ತಾ ಕೂತಿರುತ್ತಾನೆಂದು ನಾನು ಖಂಡಿತ ಭಾವಿಸಿರಲಿಲ್ಲ. ಅದೇಕೋ ಇದ್ದಕ್ಕಿದ್ದಂತೆ ಮಂಜನ ಮೇಲೆ ಪ್ರೀತಿಯುಕ್ಕಿ ಬಂದು ಬಿಟ್ಟಿತು. ಜೈಲಿನ ಪೇದೆಯಾಗಲೇ ನನ್ನ ಸೆಲ್ನ ಬಾಗಿಲು ತೆಗೆದು ನನ್ನನ್ನು ಕೂಡಿ ಹಾಕಲಿಕ್ಕೆ ತಯಾರಾಗಿ ನಿಂತಿದ್ದ ಮಂಜನ ಕಣ್ಣುಗಳನ್ನೇ ನೋಡಿ ಲೈಫ್ ಆಯ್ತು ಕಣೋ ಮಂಜ ಅಂದೆ. ಬಾಗಿಲಲ್ಲೇ ನಿಂತ ಪೇದೆ ಅವಸರಿಸಿದ. ನಾನು ಕಷ್ಟದಿಂದ ಮಂಜನ ಮೇಲೆ ನೆಟ್ಟಿದ್ದ ಕಣ್ಣು ಕಿತ್ತು ಸೆಲ್ನೊಳಕ್ಕೆ ನಡೆದು ಹೋದೆ. ಒಳಕ್ಕೆ ಕಾಲಿಟ್ಟನೋ ಇಲ್ಲವೋ ಮಂಜನ ಬ್ಯಾರಕ್ಕಿನಿಂದ ದೊಡ್ಡ ಎಂಬ ಸದ್ದು ಕೇಳಿಸಿತು. ಮಂಜ ಬ್ಯಾರಕ್ ಸರಳಿಗೆ ಹಣೆ ಚಚ್ಚಿಕೊಂಡಿದ್ದ. ಆಮೇಲೆ ಜೈಲಿನ ಪೇದೆ ಅವನನ್ನು ಸಂತೈಸುವುದು ಎಷ್ಟೋ ಹೊತ್ತಿನ ತನಕ ಕೇಳಿಸುತ್ತಿತ್ತು. ಇವನನ್ನೇನ ನಾನು ನಿರ್ಭಾವಕ ಮನುಷ್ಯ ಅಂದುಕೊಂಡಿದ್ದು? ಇದೇ ಮಂಜನನ್ನೇನ ನಾನು ಓನ್ಲಿ ಅ ಶ್ಯಾಡೋ ಅಂತ ಭಾವಿಸಿದ್ದು? ಅದಕ್ಕೆ ತದ್ವಿರುದ್ಧವಾಗಿ ಈ ಮಂಜ ಎಷ್ಟೊಂದು ಎಮೋಷ್ನಲ್ ಆಗಿ ಬಿಟ್ಟಿದ್ದಾನೆ. ಹಾಗಂತ ರಾತ್ರಿ ಇಡೀ ಅಂಗಾತ ಮಲಗಿ ಆಲೋಚಿಸಿದೆ. ಅದನ್ನೇ ರವಿ ಸರ್ ನಾನು ಜೈಲ್ ಮೋಡ್ ಅನ್ನೋದು. ವಿಚಾರಣೆಗೆ ಒಳಪಟ್ಟ ಇನ್ನೂ ಶಿಕ್ಷೆ ವಿಧಿಸಿರದ ಕೈದಿಗಳೆಲ್ಲ ಅದೇ ಮೋಡ್ನಲ್ಲಿರುತ್ತಾರೆ. ತಮ್ಮ ಪಕ್ಕದ ಕೈದಿಗೆ ಶಿಕ್ಷೆಯಾಗದೆ ಖುಲಾಸೆಯಾಯಿತೆಂದು ಜಾಮೀನು ಸಿಕ್ಕಿತೆಂದು ಸುದ್ದಿ ಬಂದರೆ ವಿಪರೀತ ಖುಷಿ ಪಡುತ್ತಾರೆ. ಇವತ್ತಲ್ಲ ನಾಳೆ ತಮಗೂ ಖುಲಾಸೆಯಾಗುತ್ತದೆ, ಜಾಮೀನು ಸಿಕ್ಕುತ್ತದೆ ಎಂದು ಕನಸು ಕಾಣುತ್ತಾರೆ. ಅದಕ್ಕೆ ಬದಲು ಪಕ್ಕದವನಿಗೆ ಶಿಕ್ಷೆಯಾಗಿ ಬಿಟ್ಟರೆ ತಮಗೆ ಶಿಕ್ಷೆ ವಿಧಿಸಲಾಯಿತೇನೋ ಎಂಬಂತೆ ಡಿಪ್ರೆಸ್ ಆಗಿಬಿಡುತ್ತಾರೆ. ಅದರಲ್ಲೂ ಪಕ್ಕದವನಿಗೆ ಶಿಕ್ಷೆ ವಿಧಿಸಿದ ನ್ಯಾಯಾಧೀಶರೆದುರಿಗೆ ತಮ್ಮ ಕೇಸೂ ಇದೆ ಎಂದು ಗೊತ್ತಾಗಿ ಬಿಟ್ಟರೆ ಎಂಥ ಕಲ್ಲು ಮನಸ್ಸಿನ ಕೈದಿಯೋ ಹೊಟ್ಟೆ ತುಂಬ ಉಂಡು ಮಲಗಲಾರ. ಅದೆಲ್ಲ ಯಾಕೆ? ಶಿಕ್ಷೆ ವಿಧಿಸಿ ತಕ್ಷಣ ನ್ಯಾಯಾಲಯದಲ್ಲಿ ಕೈದಿಗಳು ವರ್ತಿಸುವ ರೀತಿಯನ್ನು ನೋಡಬೇಕು ಸರ್. ನಂಜನಗೂಡಿನಲ್ಲಿ ಹಾಡಹಗಲೇ ಒಂದು ಕೊಲೆ ಮಾಡಿ ಅತ್ಯಂತ ಹೀರೋಯಿಕ್ ಆಗಿ ಪೊಲೀಸರ ಮುಂದೆ ಶರಣಾಗಿದ್ದ ಪುಟ್ಟಸ್ವಾಮಿ ಎಂಬ ಹಂತಕ ಮೈಸೂರು ಕೋರ್ಟಿನಲ್ಲಿ ಜೀವಾವಧಿ ಶಿಕ್ಷೆ ಡಿಕ್ಲೇರ್ ಆದ ತಕ್ಷಣ ಕೈ ಕೋಳ ಕೊಡವಿಕೊಂಡು ಗೋಡೆಗೆ ತಲೆ ಚಚ್ಚಿಕೊಂಡು ಬಿಟ್ಟಿದ್ದ. ನೆಲದುದ್ದಕ್ಕೂ ಬಿದ್ದು ಹೊರಳಾಡಿದ್ದ. ಹಣೆಯಿಂದ ಸುರಿದ ರಕ್ತ ಡೈಲ್ಯೂಟ್ ಆಗಿ ಹೋಗುವಷ್ಟು ಕಣ್ಣೀರು ಸುರಿಸಿದ್ದ ಅಂಥ ಪುಟ್ಟಸ್ವಾಮಿಗೆ ಜೀವಾವಧಿ ಶಿಕ್ಷೆ ಬಿದ್ದ ಸುದ್ದಿ ಕೇಳಿದ ದಿನ ವಿಚಾರಣಾಧೀನ ಕೈದಿಗಳ ಬ್ಯಾರಕ್ನಲ್ಲಿ ಬಹಳ ಜನ ನಿದ್ರೆ ಮಾಡುವುದಿಲ್ಲ. ಆದರೆ ನನ್ನ ಪಾಲಿಗೆ ಇದ್ಯಾವುದೂ ಮುಖ್ಯವಾಗಿರಲಿಲ್ಲ. ಒಬ್ಬಂಟಿ ಕೋಣೆಯ
ಒರಟು ನೆಲದ ಮೇಲೆ ಅಂಗಾತ ಮಲಗಿ ರಾತ್ರಿಯಿಡೀ ಯೋಚಿಸುತ್ತಿದ್ದೆ. ಎಲ್ಲಿಗೆ ಎಲ್ಲವೂ ಮುಗಿಯಿತು.